ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ಸೊ ಫ್ರೆಂಡ್ಸ್, ಈ ತರ ಮಾತಾಡಿ ತುಂಬಾ ಅಂದ್ರೆ ತುಂಬಾ ದಿನಗಳಾಗಿತ್ತಲ್ವಾ. ಸೊ ಇವತ್ತು ಬಂದ್ಬಿಟ್ಟು ಡೇ 9 ವೈಟ್ ಲಾಸ್ ಜರ್ನಿ ಹೇಗೆಲ್ಲ ಹೋಯ್ತು ಏನು ಅನ್ನೋದ್ರ ಬಗ್ಗೆ ಇತ್ತು. ಬಟ್ ಏನೆಲ್ಲ ಮಾಡಿದೆ ಅನ್ನೋದು ಹೇಳ್ತೀನಿ. ಹಾಗೆ ಒಂದಷ್ಟು ಮೋಟಿವೇಟ್ ಮಾಡ್ತಾ ಕೆಲವೊಂದು ಪ್ರಶ್ನೆಗಳಿಗೆ ಆನ್ಸರ್ ಮಾಡೋಣ ಅನ್ಕೊಂಡಿದ್ದೀನಿ. ಸೊ ಫಸ್ಟಿಗೆ ಇವತ್ತು ನಾನು ವೆಯ್ಟ್ ಕೂಡ ರಿವ್ಯೂ ಮಾಡ್ತೀನಿ. ನೋಡಿ, ಇವತ್ತಿಗೆ ನನ್ನ ವೆಯ್ಟ್ ನೋಡೋದಾದ್ರೆ 72.5 ಇದೆ ಸ್ನೇಹಿತರೆ. ನಾನು ಲಾಸ್ಟ್ ವೀಕಲ್ಲಿ ಅಂದ್ರೆ ಡೇ 3 ಡೇ 4 ರಿವೀಲ್ ಮಾಡಿದ್ದೆ ಅನ್ಸುತ್ತೆ. ಅವಾಗ ನಾನು ವೆಯ್ಟ್ ನೋಡಿದ್ದೆ ಆದ್ರೆ 71.650 ಇತ್ತು. 650ನಾ 72.450 ಇದ್ದವಳು 71.650 ಬಂದಿದ್ದೆ. ಅದಾದ್ಮೇಲೆ ಏನಾಯ್ತು, ಸ್ವಲ್ಪ ಹಾಗೆ ಹೀಗೆ ಮಾಡ್ತಾ 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 ಸ್ವಲ್ಪ ಸ್ಟ್ರಕ್ ಆದಂಗ ಆಯ್ತು. ಒಂದ್ ದಿವಸ 350 ಗ್ರಾಮ್ ಮತ್ತೆ ಜಾಸ್ತಿ ಆಗ್ಬಿಡ್ತು. 72 100 ಹಿಂಗೆ ಆಗೋಯ್ತು. ಸೊ ಅದಾದ್ಮೇಲೆ ನಿನ್ನೆ ತುಂಬಾ ಚೆನ್ನಾಗಿ ಮಾಡಿದ್ದೆ. ಆಕ್ಚುಲಿ ನಿನ್ನೆ ವ್ಲಾಗಲ್ಲಿ ನೋಡಿದ್ರಲ್ವಾ ನೀವು, ಬಿರಿಯಾನಿ ತಿಂದ್ಬಿಟ್ಟೆ ಅಂತ ಅಂದ್ಬಿಟ್ಟು. ಸೊ ಅದೇನಾಯ್ತಪ್ಪ ಅಂತಂದ್ರೆ, ನಿನ್ನೆನು ನಾನು ವೆಯ್ಟ್ ಚೆಕ್ ಮಾಡ್ಕೊಂಡಾಗ 72.100 ಇತ್ತು. ಬಟ್ ಇವತ್ತು ವೆಯ್ಟ್ ಚೆಕ್ ಮಾಡ್ಕೊಂಡಾಗ 72.50 ಇದೆ. 50 ಆ ಕಡೆ ಈ ಕಡೆ 72 kgs ಇದೀನಿ. ಓಕೆನಾ. ಸೊ ಇವತ್ತಂತೂ ತುಂಬಾ ಚೆನ್ನಾಗಿ ಮಾಡಿದೀನಿ. ನನ್ಗೆ ಹೋಪ್ ಇದೆ ನಾಳೆ 72 ದಾಟ್ತೀನಿ ಅನ್ನೋ ಹೋಪ್ ಇದೆ. ಅಂದ್ರೆ 71 ನೋಡ್ಬೋದು ಅಂತ ಅನ್ಕೊಂಡಿದೀನಿ. ನೋಡೋಣ, ನಾಳಿನ ವಿಡಿಯೋದಲ್ಲಿ ವೆಯ್ಟ್ ಅನ್ನೋದು ರಿವ್ಯೂ ಮಾಡ್ತೀನಿ. ಇನ್ಮೇಲೆ ಡೈಲಿ ವೆಯ್ಟ್ ಅನ್ನೋದು ರಿವ್ಯೂ ಮಾಡ್ತಾ ಒಂದ್ ಸ್ವಲ್ಪ ಚೆನ್ನಾಗಿ ಡಯಟ್ ಮಾಡ್ತಾ ಹೋಗೋಣ ಅನ್ಕೊಂಡಿದೀನಿ. ಇವತ್ತಿನ ಈ ವಿಡಿಯೋ ಮಾಡೋದಕ್ಕೆ ಏನಪ್ಪಾ ಕಾರಣ ಅಂತಂದ್ರೆ, ಮೋಟಿವೇಟ್ ಬೇಕು ಅಂತ ಒಂದು 2-3 ಸಿಸ್ಟರ್ ಕೇಳಿದ್ರಿ ನೆನ್ನೆ ವ್ಲಾಗ್ ಅಲ್ಲಿ. ನನಗೂ ಕೂಡ ತುಂಬಾ ದಿನ ಆಯ್ತು ಈ ತರ ಮಾತಾಡಿ ಒಂದ್ ವಿಡಿಯೋ ಮಾಡೋಣ ಅಂತಾನೆ ತುಂಬಾ ದಿನದಿಂದ ಅನ್ಕೊಂಡಿದ್ದೆ. ಬಟ್ ಏನ್ ಮಾತಾಡೋದು, ಯಾವಾಗ್ಲೂ ಹೇಳಿದ್ದನ್ನೇ ಹೇಳ್ತಾರೆ ಅನ್ಕೊಂತಾರೇನೋ ಅಂತ ಅಂದ್ಬಿಟ್ಟು ನಾನು ಈ ತರ ಮಾಡಕ್ ಹೋಗಿರ್ಲಿಲ್ಲ. ಆದ್ರೂ ಇವತ್ತು ಕೆಲವೊಂದು ಮಾತಾಡ್ಬೇಕಾಗುತ್ತೆ. ಇನ್ನ ನೆಗೆಟಿವ್ ಕಮೆಂಟ್ಸ್ ಬಗ್ಗೆ ಮಾತಾಡ್ಬೇಕು. ಮೇಯ್ನು ಏನ್ ಗೊತ್ತಾ, ನಾನು ಅವ್ರ ಬಗ್ಗೆ ನನ್ಗೇನು ಕೋಪ ಇಲ್ಲ, ಹಂಗಂತ ನಾನು ಅವ್ರನ್ನ ಕೆಟ್ಟ ಉದ್ದೇಶದಲ್ಲಿ ಬೈಕೊಳ್ಳೋದು ಗೀಕೊಳ್ಳೋದು ಕೂಡ ನಾನು ಮಾಡಲ್ಲ. ಯಾರೋ ಒಬ್ರಿದ್ದಾರೆ ತುಂಬಾ ಟಾರ್ಗೆಟ್ ಮಾಡಿ ಮಾತಾಡೋ ತರ ಮಾತಾಡ್ತಾ ಇರ್ತಾರೆ. ಇಟ್ಸ್ ಓಕೆ. ಒಂದು ಒಳ್ಳೇದಿದ್ಮೇಲೆ ಕೆಟ್ಟದ್ದು ಅನ್ನೋದು ಇದ್ದೇ ಇರುತ್ತೆ. ಸೊ ಅದಕ್ಕೆಲ್ಲ ನಾವು ಬೇಜಾರು ಮಾಡ್ಕೊಳ್ಳೇಬಾರ್ದು. ಓಕೆನಾ. ಸೊ ಈ ಒಂದು ಈಗ 2-3 ಮಂತ್ಸ್ ಇಂದ ಅವ್ರು ಹಾಕಿದ್ದು ಏನು ಕಮೆಂಟ್ ಅಂದ್ರೆ, ನೀನ್ 2-3 ತಿಂಗಳಿಂದ ಡಯಟ್ ಮಾಡ್ತಾನೆ ಇದೆಯಾ, 70 ಹೋಗಿದ್ದವಳು ಮತ್ತೆ 72 ಬಂದಿದೆ, 72 ದಾಟಿ ಬರಲ್ಲ, ತಿನ್ನೋದು ಸ್ವಲ್ಪ ಕಮ್ಮಿ ಮಾಡು, 72 ದಾಟಿ ಬರ್ತೀಯಾ ಅಂತ. ಓಕೆ, ನೀವ್ ಹೇಳಿದ್ದಕ್ಕೆ ನಾನು ಒಪ್ಕೊಂತೀನಿ. ನನ್ನ ಜಾಗದಲ್ಲಿ ನಿಂತ್ಕೊಂಡು ನೋಡೋರ್ಗೆ ಮಾತ್ರನೇ ನನ್ನ ಒಂದು ಪ್ರಾಬ್ಲಮ್ ಆಗಿರ್ಬೋದು, ನನ್ನ ಒಂದು ಮನಸ್ಥಿತಿ ಆಗಿರ್ಬೋದು, ನಾನು ಯಾವ ತರ ಡಯಟ್ ಮಾಡ್ತಾ ಇದ್ದೀನಿ, ನಾನು ಯಾವ ಸಿಚುವೇಶನ್ ಅಲ್ಲಿ ಇದ್ದೀನಿ ಅನ್ನೋದು ಗೊತ್ತಾಗುತ್ತೆ. ಅದರಲ್ಲಿ ನಾನು ಸ್ವಲ್ಪ ಸೋಂಬೇರಿನೇ, ಇಲ್ಲ ಅಂತ ಅಂದಿಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಆ ತರ ಕೇಳಿದಕ್ಕೆ ನಮ್ಮ ಒಂದು ಸಬ್ಸ್ಕ್ರೈಬರ್ಸ್ ರಿಪ್ಲೈ ಕೊಟ್ಟಿದ್ದಾರೆ. ಅವ್ರಿಗೆ ಅವಾಗ್ಲೇ ಗೊತ್ತಾಗಿರುತ್ತೆ ಅನ್ಸುತ್ತೆ. ನೀವು, ನಾನು ಯಾವಾಗ್ಲೂ ಹೇಳ್ತೀನಿ, ಒಂದು 5 kgನೋ 6 kgನೋ 10 kgನೋ ಕಮ್ಮಿ ಮಾಡಿದ್ರೆ ನಿಜವಾಗ್ಲೂ ನೀವು ಗ್ರೇಟೆ. ಬಟ್ ನಾನು ಅವ್ರಿಗೆ ಹೇಳ್ತಾ ಇರೋದು, ಯಾರು ನನ್ಗೆ ನೆಗೆಟಿವ್ ಕಮೆಂಟ್ ಮಾಡಿದ್ರು, ನಾನು ಹತ್ರ 24 kg 25 kg 30 kg ವರ್ಗೂ ಕಮ್ಮಿ ಮಾಡಿದೀನಿ. ಓಕೆನಾ. ಅದೆಲ್ಲ ಲೆಕ್ಕನೇ ಅಲ್ಲ. ನನ್ಗೆ ಮನಸ್ಥಿತಿ ಇವಾಗ ಕರೆಕ್ಟ್ ಆಗ್ತಿಲ್ಲ ಅಷ್ಟೇ. ಓಕೆನಾ. ಸೊ ಮನ್ಸು ಮಾಡಿದ್ರೆ ಮಾತ್ರ ಮಾಡ್ತೀನಿ, ಖಂಡಿತವಾಗ್ಲೂ ಮಾಡ್ತೀನಿ. ಸ್ವಲ್ಪ ಸಪೋರ್ಟ್ ಮಾಡ್ತಾ ಇಲ್ಲ, ಈಗ್ಲೂ ಕೂಡ ಮಾಡ್ತಾ ಹೋಗ್ತಾ ಇದ್ದೀನಿ, ಇಲ್ಲ ಅಂತಿಂದಿಲ್ಲ. ಬಟ್ ಕೆಲವೊಂದು ಸಲ ನೀವು ಈ ತರ ಪ್ರಶ್ನೆ ಹಾಕೋದಕ್ಕೆ ನನ್ಗೆ ಇನ್ನಷ್ಟು ಮೋಟಿವ್ ಆಗುತ್ತೆ. ನೀವು ಈ ತರ ಬ್ಯಾಡ್ ಕಮೆಂಟ್ ಮಾಡೋದಿಕ್ಕೇನೆ ನನ್ಗೆ ಸ್ವಲ್ಪ ಮೋಟಿವ್ ಆಗ್ತೀನಿ. ಈ ತರ ಎಲ್ಲ ಅನ್ಸ್ಕೋಬಾರ್ದು ಅಂತ ನಾನು ಅನ್ಕೊಂತಿದ್ದೆ. ಏನಪ್ಪಾ ವಿಡಿಯೋ ಸ್ಟಾರ್ಟ್ ಮಾಡಿ ಇಷ್ಟ ದಿನ ಆದ್ರೂ ಪತ್ತೇನೇ ಇಲ್ಲ ಕ್ಯಾಂಡಿಡೇಟು ಅಂತ ಅನ್ಕೊಂತಿದ್ದೆ. ಇವತ್ತು ನೋಡಿ ನನ್ ನಗುನೇ ಬಂತು, ನನ್ಗೇನ್ ಕೋಪ ಬಂದಿಲ್ಲ. ಓ ಸದ್ಯ ಬಂದಿದ್ದೀರೋ ನೋಡಿದೀರೋ ಅಂತಂದಂಗೆ ಆಯ್ತು. ಇಟ್ಸ್ ಓಕೆ ಸ್ನೇಹಿತರೆ. ಬ್ಯಾಡ್ ಕಮೆಂಟ್ಸ್ಗೆಲ್ಲ ನಾವು ಇದು ಮಾಡಕೊಳಕ್ ಹೋಗ್ಬಾರ್ದು, ತಲೆನೂ ಕೆಡ್ಸ್ಕೊಳಕ್ ಹೋಗ್ಬಾರ್ದು. ಓಕೆನಾ. ಇನ್ನು ಮೋಟಿವೇಶನ್ ವಿಷಯಕ್ಕೆ ಬಂದ್ರೆ ಸ್ನೇಹಿತರೆ, ಕೆಲವ್ರಿಗೆ ಹೆಂಗಿರುತ್ತೆ ಅಂತಂದ್ರೆ, ಇವಾಗ ನನಗೇನೆ ನಾನು ಇನ್ನೂ ಕರೆಕ್ಟ್ ದಾರಿಗೆ ಬರ್ತಾ ಇಲ್ಲ. ಬರ್ಬೇಕು ಅಂತ 2 days ಇಂದ ಚೆನ್ನಾಗಿ ಮಾಡಿದೀನಿ. ಓಕೆನಾ. ನಿನ್ನೆ ನಾನು ಬಿರಿಯಾನಿ ತಿಂದು ಕೂಡ ಒಂಚೂರು ಹೆಚ್ಚು ಕಮ್ಮಿ ಆಗ್ದಿರ ಸೇಮ್ ವೆಯ್ಟ್ ಅಂತೂ ಬ್ಯಾಲೆನ್ಸ್ ಆಯ್ತಲ್ಲ, ತುಂಬಾ ಖುಷಿ ಆಯ್ತು ನನಗೆ. ಮತ್ತೆ ಮಾಮೂಲಿ 72.450 ಬಂದ್ಬಿಡ್ತೀನಿ ಅಂತಾನೆ ಅನ್ಕೊಂಡಿದ್ದೆ. ಅದೇನಾಯ್ತು ಅಂತಂದ್ರೆ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗಿದೆ. ಇನ್ನೊಂದು, ನಾನು 6 ಗಂಟೆಗೆ ಡಿನ್ನರ್ ತಗೋಬಿಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತು ಕೂಡ ಅಷ್ಟೇ 6 ಗಂಟೆಗೆ ಡಿನ್ನರ್ ತಗೋಬಿಟ್ಟೆ. ನನ್ನ ಇವತ್ತಿನ ಡೇ ರೂಟೀನ್ ಹೇಗಿತ್ತು ಅಂತ ಪಟಪಟ ಅಂತ ಹೇಳ್ಬಿಡ್ತೀನಿ ನೋಡಿ.
ಬೆಳಗ್ಗೆ ಎದ್ದಿದ ತಕ್ಷಣನೇ 5:45ಗೆ ಅಲಾರಾಮ್ ಹೊಡ್ಕೊಳ್ಳುತ್ತೆ ಸ್ನೇಹಿತರೆ. ನನ್ನ ಡೇ ರೊಟೀನ್ ಎಲ್ಲಾಗಿ ಹೇಳ್ತೀನಿ ನೋಡಿ, 5:45ಗೆ ಹೊಡ್ಕೊಳ್ಳುತ್ತೆ. ಎದ್ದಿದ ತಕ್ಷಣ ವಾಶ್ರೂಮ್ಗೆ ಹೋಗಿ ಮುಖ ತೊಳ್ಕೊಂಡು ನೀಟಾಗಿ ಇದು ಮಾಡ್ಕೊಂಡು ಕ್ಲಿಯರ್ ಎಲ್ಲ ಮಾಡ್ಕೊಂಡು ಬಂದು ವೆಯ್ಟ್ ಚೆಕ್ ಮಾಡ್ಕೊತೀನಿ. ವೆಯ್ಟು ಕ್ಲೀನಾಗಿ ಏನಾದರೂ ಮೋಷನ್ಸ್ ಎಲ್ಲ ಕರೆಕ್ಟಾಗಿ ಕ್ಲಿಯರ್ ಆಯಿತು ಅಂತಂದರೆ ವೆಯ್ಟ್ ಚೆಕ್ ಮಾಡಿಕೊಂಡು ಹಿಂದೆನೆ ಒಂದು ಲೋಟ ನೀರು ಕುಡಿದ್ಬಿಟ್ಟು ವಾಕಿಂಗ್ ಓಡ್ತೀನಿ. ಒಂದು 5:50 ಇಲ್ಲ ಅಂತಂದರೆ 6 o'clock ಹತ್ರ 6 o'clockಗೆ ಹೊಡ್ತೀನಿ. ಇಲ್ಲ ಕರೆಕ್ಟಾಗಿ ಹೇಳಿದ್ನಲ್ವ, ನಾನು ಲಾಸ್ಟ್ ಟೈಮಲ್ಲೇ ಹೇಳಿದ್ನಲ್ವ, ಸ್ವಲ್ಪ ಡೇ ರೊಟೀನು 1 hour ಈಗ 1.25 hour ಮುಂಚೆ ಎದ್ದೇಳೋದ್ರಿಂದ ಸ್ವಲ್ಪ ಇಂಬ್ಯಾಲೆನ್ಸ್ ಆಗ್ತಾ ಇದೆ ಅಂತಂದ್ಬಿಟ್ಟು ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ತರ ಅಂತ ಇವಾಗ ಕ್ಲಿಯರ್ ಆಗಿದೆ ಸ್ನೇಹಿತರೆ. ನಾನು ಹೇಳಿಲ್ವಾ 1 week ಬೇಕಾಗುತ್ತೆ ಎಲ್ಲ ನೀಟಾಗಿ ಇದು ಮಾಡ್ಕೊಂಡು ನಮ್ಗೊಂದು ರೊಟೀನ್, ಒಂದು ನ್ಯೂ ಲೈಫ್ ಸ್ಟೈಲು ನಮ್ಗೆ ಅಡ್ಜಸ್ಟ್ ಆಗಬೇಕು ಅಂತಂದ್ರೆ ಸ್ವಲ್ಪ ಟೈಮ್ ಹಿಡಿಯೋದಂತೂ ಸರ್ವೇ ಸಾಮಾನ್ಯ ಅಲ್ವಾ. ಈಗ ಕರೆಕ್ಟಾಗಿ ಆಗಿದೆ ನನಗೆ. ಸೊ ಇಲ್ಲ ಒಂದೊಂದ್ಸಲ ಹೋಗಿ ಬಂದ್ಮೇಲಾದ್ರೂ ವೆಯ್ಟ್ ಅನ್ನೋದು ಚೆಕ್ ಮಾಡ್ಕೊತೀನಿ. ಆ ಥರ ಸಮ್ಟೈಮ್ಸ್ ಆ ಥರನೂ ಇರುತ್ತೆ, ಈ ಥರನೂ ಇರುತ್ತೆ. ಕರೆಕ್ಟಾಗಿ 1 hour ಒಂದು ವಾಕ್ ಹೋಗೋದು ಬರೋದು, ಅಲ್ಲೊಂದು ಸ್ವಲ್ಪ ಎಕ್ಸಸೈಸ್ ಮಾಡೋದು ಎಲ್ಲ ಮುಗಿಸ್ಕೊಂಡು ಬಂದು ವೆಯ್ಟ್ ಎಲ್ಲ ಚೆಕ್ ಮಾಡ್ಕೊಂಡು ಇನ್ನು ಹಿಂದೆನೆ ಮಕ್ಳಿಗೆಲ್ಲ ಇದು ಮಾಡ್ಬೇಕಲ್ವಾ ಬ್ರೇಕ್ಫಾಸ್ಟು. ಸೊ ಇದರಲ್ಲೇ 1-2 ಲೋಟ ನೀರು ಕುಡ್ಕೊಬಿಡ್ತೀನಿ. 2 ಲೋಟ ನೀರು ಕುಡ್ಕೊಂಡು ಬೆಳಗ್ಗೆ ಇವತ್ತೇನು ಚಿಯಾ ಸೀಡ್ಸ್ ಪುಡ್ಡಿಂಗ್ ಏನು ನೆನೆಸಿರ್ಲಿಲ್ಲ ಸ್ನೇಹಿತರೆ. ನೈಟು ಸ್ವಲ್ಪ ಲೇಟ್ ಆಗೋಗಿತ್ತು, ಏನೋ ವಿಷಯಕ್ಕೆ ಸ್ವಲ್ಪ ಲೇಟ್ ಇದಾಗೋಯ್ತು. ಅಕ್ಕ ಬಂದಿದ್ರು, ಸೊ ಅವ್ರ ಜೊತೆ ಮಾತಾಡ್ಕೊಂಡು ಸ್ವಲ್ಪ ಲೇಟ್ ಆಗೋಯ್ತು. ಸೊ ಹಂಗಾಗಿ ನಾನೇನು ನೆನ್ಸೋಕೆ ಹೋಗಿಲ್ಲ. ಆ್ಯಂಡ್ ಇವತ್ತು ನೆನ್ನೆ ಫ್ರೆಂಡ್ ಒಬ್ರು ಬಂದಿದ್ರು, ಅಕ್ಕ ಅಂತ ಹೇಳಿದ್ನಲ್ವಾ. ಸೊ ಅವ್ರ ಜೊತೆ ಸ್ವಲ್ಪ ಮಾತಾಡ್ಕೊಂಡು ಹಿಂಗೆ ಟೈಮ್ ಇದಾಯ್ತಲ್ಲ, ನೆನ್ಸಿರ್ಲಿಲ್ಲ. ಇವತ್ತು ಬೆಳಗ್ಗೆಗೆ ಬ್ರೇಕ್ಫಾಸ್ಟ್ಗೆ 2 ಮೊಟ್ಟೆ ತಗೊಂಡಿದ್ದೀನಿ, ಓಕೆನಾ. 2 ಮೊಟ್ಟೆ ಮತ್ತೆ ಸ್ವಲ್ಪ ಸ್ವೀಟ್ ಕಾರ್ನ್ ತಗೊಂಡಿದ್ದೆ. ಮಧ್ಯಾಹ್ನಕ್ಕೆ ವಾಟರ್ ಮಿಲನ್ನು ಸ್ವಲ್ಪ ಅದೇ ನೆನ್ನೆದು ದೋಸೆ ಇತ್ತಲ್ವಾ, ಸೊ ದೋಸೆ ಸ್ವಲ್ಪ ಸಾಂಬಾರ್ ಇತ್ತು. ಸೊ ಸಾಂಬಾರ್ ಜೊತೆಗೆ ಅಂದರೆ ಚಟ್ನಿ ಥರ ಇತ್ತು, ಸೊ ಅದನ್ನು ತೊಗೊಂಡೆ ಮಧ್ಯಾಹ್ನಕ್ಕೆ. ವಾಟರ್ ಮಿಲನ್ ತೊಗೊಂಡೆ, 1 ಗ್ರೀನ್ ಟೀ ತೊಗೊಂಡೆ. ಅದಾದಮೇಲೆ ಸಾಯಂಕಾಲಕ್ಕೆ ಜೋಳ ಸೇಮ್ ಸ್ವೀಟ್ ಕಾರ್ನ್ ಬೇಯಿಸಿದ್ನಲ್ವಾ, ಅದು ಸ್ನ್ಯಾಕ್ ಥರ ತೊಗೊಂಡೆ. ರಾತ್ರಿಗೆ ಗಂಜಿನ ಕುಡಿದು ಮುಗಿಸಿದ್ದೀನಿ. ಈ ಮಧ್ಯದಲ್ಲಿ ಇವತ್ತು ನಾನು ಚಿಯಾ ಸೀಡ್ಸ್ ಪುಡ್ಡಿಂಗ್ ಮಾಡ್ಕೊಂಡಿಲ್ವಲ್ಲ, 1 ಲೋಟಕ್ಕೆ 1 ಸ್ಪೂನಷ್ಟು ಚಿಯಾ ಸೀಡ್ಸ್ ನೆನೆಸಿದ್ದೆ, ಅದನ್ನು ಹಾಕ್ಕೊಂಡು ಕುಡಿದೆ. ಇನ್ನು ABC ಜ್ಯೂಸ್ ಕೂಡ ಕುಡ್ದಿದ್ದೀನಿ ಬೆಳಗ್ಗೆ. ಕರೆಕ್ಟಾಗಿ 9 ಗಂಟೆ 9:15ಗೆಲ್ಲ ABC ಜ್ಯೂಸ್ ತೊಗೊತೀನಿ ಸ್ನೇಹಿತರೆ, ಓಕೆನಾ. ಸೊ ಇಷ್ಟು ನನ್ನ ಡೇ ರೊಟೀನು. ಫುಡ್ಡು ನಾನು ಯಾವುದು ವಿಡಿಯೋ ಮಾಡೋಕ್ಕಾಗಿಲ್ಲ, ಯಾಕಂತಂದ್ರೆ ನಾನು ಇವತ್ತು ಈ ವಿಡಿಯೋ ಮಾಡಲೇಬೇಕು ಅಂತ ಅನ್ಕೊಂಡೆ. ನಾನು ಯಾವುದೇ ರೀತಿಯಾದಂಥ ಡಯಟ್ ವ್ಲಾಗ್ ಮಾಡಕ್ ಹೋಗಿಲ್ಲ. ಇನ್ನು ನಾಳೆ ಯಥಾ ಪ್ರಕಾರ ವೆಯ್ಟ್ ರಿವ್ಯೂ ಜೊತೆಗೆ ಡೈಲಿ ವೆಯ್ಟ್ ಅನ್ನೋದು ರಿವೀಲ್ ಮಾಡ್ತೀನಿ. ಎಷ್ಟು ಕಮ್ಮಿ ಆಗಿದ್ರು ಪರವಾಗಿಲ್ಲ, ಜಾಸ್ತಿ ಆದ್ರೂ ಪರವಾಗಿಲ್ಲ. ಈ ವೆಯ್ಟ್ ಅನ್ನೋದು ಏನಕ್ಕೆ ಜಾಸ್ತಿ ಕಮ್ಮಿ ಆಗುತ್ತೆ ಅಂತಂದ್ರೆ ಸ್ಟ್ರೆಸ್ ಇರುತ್ತೆ ಸ್ನೇಹಿತರೆ. ಜಾಸ್ತಿ ಯೋಚನೆ ಮಾಡೋದ್ರಿಂದನೋ ಸ್ಟ್ರೆಸ್ಸು, ಟೆನ್ಷನ್ಸು, ಪ್ರೆಷರ್ಸ್ ಎಲ್ಲ ಜಾಸ್ತಿ ಇರುತ್ತೆ. ಈಗ ನಾನು ಯಾವಾಗಲೂ ಹೇಳ್ದಂಗೆ ನಾವೇನು ಸೆಲೆಬ್ರಿಟಿಗಳಲ್ಲ, ಅಥವಾ ನಾವೇನು ತುಂಬ ದುಡ್ಡಿರೋರು ಅಲ್ಲ. ನಮ್ಮ ಕೈಗೊಬ್ರಿಗೆ ಕಾಲ್ಗೊಬ್ರಿಗಿದ್ದಾರೆ. ನಾವು ಹೇಳಿದ ಕೆಲಸ ಅದು ತಗೋಬಾ ಇದು ತಗೋಬಾ ಕೂತಿದ್ದತ್ರನೇ ಎಲ್ಲ ಆರ್ಡರ್ ಮಾಡ್ಕೊಂಡು ಬರೀ ವರ್ಕೌಟ್ ಮಾಡ್ಕೊಂಡು ಬರೀ ಡಯಟ್ ಫುಡ್ ತಿನ್ಕೊಂಡು ನಮ್ಮದೇ ಅಂತ ಸೆಲ್ಫ್ ಲೈಫ್ ಎಂಜಾಯ್ ಮಾಡೋದಕ್ಕೆ ನಾವೇನು ಆ ಥರ ಅಲ್ಲ ಅಲ್ವಾ. ಸೊ ಇತ್ಲಾಗಿ ಗಂಡ ಆಗಲಿ ಹೆಂಡತಿ ಆಗಲಿ ಫ್ಯಾಮ್ಲಿ ನಿಭಾಯಿಸ್ಬೇಕು. ಒಂದು ಸೆಲ್ಫ್ ಅಂತ ಒಂದು ಕೆಲಸ ಇರಬೇಕು, ಮನೇನ ಮೇಂಟೈನ್ ಮಾಡಬೇಕು, ನಮ್ಮದು ಅಂತ ಒಂದು ಸ್ವಲ್ಪ ಇದಿರಬೇಕು. ಮಕ್ಳನ್ನ ಸ್ಕೂಲ್ಗೆ ಕರ್ಕೊಂಡು ಹೋಗ್ಬೇಕು, ಸ್ಕೂಲಿಂದ ಕರ್ಕೊಬರ್ಬೇಕು. ಅವ್ರಿಗೇನಾದರೂ ಎಕ್ಸಾಮ್ಸ್ ಇದ್ರೆ ಅವ್ರಿಗೊಂದು ಸ್ವಲ್ಪ ಪ್ರಿಪ್ರೇಷನ್ ಮಾಡೋದು, ಹೇಳ್ಕೊಡೋದು, ಪ್ರತಿಯೊಂದು ಇದ್ದೇ ಇರುತ್ತೆ. ಅದು ಎಸ್ಪೆಷಲಿ ಹೌಸ್ ವೈಫ್ಸ್ ಅಂದರೆ ಇನ್ನು ಕೇಳಲೇಬೇಕಾ. ಸೊ ಆ ಥರ ಇರಬೇಕಾದ್ರೆ ಎಲ್ಲಾನು ನಾವೇ ಮೇಂಟೈನ್ ಮಾಡೋವಾಗ ಈ ಲೈಫ್ ಸ್ಟೈಲಲ್ಲಿ ಈ ಜಂಜಾಟಗಳಲ್ಲಿ ಏನಾಗುತ್ತೆ ಅಂದರೆ ನಮಗೆ ಗೊತ್ತಿಲ್ದಿರಂಗೆ ಸ್ವಲ್ಪ ಪ್ರೆಷರು, ಸ್ಟ್ರೆಸ್ ಅನ್ನೋದಿರುತ್ತೆ. ಸೊ ಆ ಸ್ಟ್ರೆಸ್ಸಿಂದ ನಮಗೆ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಕೆಲವೊಂದು ಸಲ ವೆಯ್ಟ್ ಲಾಸ್ ಆಗಲ್ಲ, ಓಕೆನಾ. ಇನ್ನು ನಂತರ ಇರೋರು, ನಾನು ಹೆಂಗೆ ಗೊತ್ತಾ, ನನ್ನ ಬಾಡಿ ಅದು ಯಾವ ದೇವ್ರು ಸೃಷ್ಟಿ ಮಾಡೋದು, ಈ 2 kg ಕಮ್ಮಿ ಆಗಿ ಈಗ ಒಂದು ತಿಂಗಳಲ್ಲಿ ಹಂಗೋ ಹಿಂಗೋ ಕಷ್ಟಪಟ್ಟು 2 kg ಕಮ್ಮಿ ಆಗಿರ್ತೀನಿ. ಸದ್ಯ ಬಿಡಪ್ಪ 2 kg ಕಮ್ಮಿ ಆಗಿದ್ದೀನಿ ಅಂತ ನೆಕ್ಸ್ಟ್ ತಿಂಗಳಿಂದ ಸ್ವಲ್ಪ ಏನಾದರೂ ಯಥೇಚ್ಛವಾಗಿ ತಿಂದ್ರೆ ಆ 2 kg 2 kg ಹಾಕಿ 4 kg ಜಾಸ್ತಿ ಆಗ್ತೀನಿ. ಕೆಲವ್ರ ಬಾಡಿ ಆ ಥರ ಇರುತ್ತೆ. ದಿಢೀರಂತ ವೆಯ್ಟ್ ಅನ್ನೋದು ಗೈನ್ ಆಗ್ಬಿಡುತ್ತೆ. ಅಂದ್ರೆ ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಿಲ್ಲ ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ ಬೇಗ ವೆಯ್ಟ್ ಗೈನ್ ಆಗುವಂತ ಬಾಡಿಗಳು ನಿಜವಾಗ್ಲೂ ಇದೆ. ಕೆಲವ್ರು ನೋಡಿ ಎಷ್ಟೇ ತಿಂದ್ರು ಸಣ್ಣನೇ ಇರ್ತಾರೆ. ನಿಜ, ನಾನು ಅವ್ರನ್ನ ಕೇಳ್ತೀನಿ, ನಿಮ್ ಬಾಡಿ ನನ್ಗೊಂದ್ ಸ್ವಲ್ಪ ಕೊಡಿ, ನಾವ್ ಇಷ್ಟು ತಿಂದ್ರು ಅಷ್ಟಾಗ್ಬಿಡ್ತೀವಲ್ಲ ಅನ್ನೋ ತರಾನೇ ಇರುತ್ತೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಸಣ್ಣ ಇದ್ದವ್ರು ಕಾಣಿಸಿದಾಗ ಅವ್ರು ನಮ್ಗಿಂತ ಜಾಸ್ತಿನೇ ತಿಂತಾರೆ, ಆದ್ರೂ ಅವರು ಸಣ್ಣನೇ ಇರ್ತಾರೆ. ಒಂಥರ ಝೀರೋ ಫಿಗರ್ ತರ ಇರ್ತಾರ.
ಸೊ ಕೆಲವೊಂದ್ಸಲ ಜಲಸ್ ಪಡೋದು ಉಂಟು ನಮಗೆ, ಅಯ್ಯೋ ಒಂಚೂರು ತಿಂದರೆ ಜಾಸ್ತಿ ಆಗೋಯ್ತಲ್ಲ ಅಂತ. ಸೊ ಹಂಗಾಗಿನೇ ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಳೋದು ಬೇಡ. ಒಬ್ಬೊಬ್ಬರ ಬಾಡಿ, ಒಬ್ಬೊಬ್ಬರ ಮನಸ್ಥಿತಿ, ಒಬ್ಬೊಬ್ಬರ ಲೈಫ್ ಸ್ಟೈಲು ಒಂದೊಂದು ರೀತಿಯಾಗಿರೋದ್ರಿಂದ ಏನೂ ಮಾಡೋಕ್ಕಾಗಲ್ಲ. ನಾವು ಸ್ವಲ್ಪ ಮನಸ್ಸಿಟ್ಟು ಛಲ ಇಟ್ಟು ಟ್ರೈ ಮಾಡಿದ್ರೆ ಆಗುತ್ತೆ ಸ್ನೇಹಿತರೆ, ಓಕೆನಾ? ಸೊ ಹಾಗಾಗಿನೇ ನಾನು ಯಾವಾಗಲೂ ಹೇಳ್ತೀನಿ, ಇನ್ನೊಬ್ಬರನ್ನ ಬ್ಯಾಡಾಗಿ ನೋಡೋದಕ್ಕೋ ಬೇಡ. ಇದು ಒಂದು ನಾವೊಂದು ಈ ಕಡೆಯಿಂದ ಒಂದು ಜಡ್ಜ್ಮೆಂಟ್ ಕೊಡೋದಕ್ಕಿಂತ ಮುಂಚೆ ಅವ್ರವ್ರದ್ದು ಹೇಗಿರುತ್ತೋ, ಅವ್ರವ್ರ ಲೈಫ್ ಸ್ಟೈಲ್ ಹೇಗಿರುತ್ತೋ. ಈಗ ನನ್ನ ವಿಷಯಕ್ಕೆ ತಗೊಳ್ಳಿ, ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂದರೆ, ನನ್ನ ಕರೆಕ್ಟಾಗಿ ಮಾಡಿದ್ರೆ ನಿಜ ಸಖತ್ತಾಗಿ ಮಾಡ್ಕೊಂಡು ಹೋಗ್ತೀನಿ. ಕೆಲವೊಂದು ಸಲ ಸ್ಟಿಚಿಂಗ್ ಇದ್ಬಿಡುತ್ತೆ. ಆ ಸ್ಟಿಚಿಂಗ್ ಪ್ರೆಷರಲ್ಲಿ ನನಗೆ ಇದು ಮಾಡೋಕ್ಕಾಗಲ್ಲ. ಈಗ ಮಕ್ಳು ಎಕ್ಸಾಮ್ ಬಂದ್ಬಿಡ್ತು, ಎಲ್ಲೋ ಹೋಗಿ ಬರಬೇಕಾಗುತ್ತೆ. ಈಗ ಇನ್ನೊಂದು ಊರುಗಳಿಗೆ ಹೋಗ್ಬೇಕು ಅಲ್ವಾ, ನಾವು ಎಲ್ಲೂ ಹೋಗಲ್ಲ, ನಮ್ಗೆ ಯಾರೂ ಬೇಡ, ಯಾವ ರಿಲೇಟಿವ್ಸು ಬೇಡ, ಯಾರೂ ಬೇಡ, ನಾವಾಯ್ತು ನಮ್ಮ ಮಕ್ಕಳಾಯ್ತು ಎಲ್ಲೂ ಹೋಗಲ್ಲ ಅಂತಂದರೆ ದೆಟ್ಟವಾಗಿ ಕುತ್ಕೊಂಡು ಒಂದು 6 ತಿಂಗಳು ಟ್ರೈ ಮಾಡಿದ್ರೆ ಆಗೋಗ್ಬಿಡ್ತೀವಪ್ಪ. ಮಧ್ಯದಲ್ಲಿ ಕೆಲವೊಂದು ಫಂಕ್ಷನ್ಸ್ ಬರುತ್ತೆ, ರಿಲೇಟಿವ್ಸ್ ಬೇಡವಾ ನಮಗೆ, ಫಂಕ್ಷನ್ಸ್ ಬಂತು, ಅಲ್ಲಿಗೆ ಹೇಳ್ಬೋದು, ಹೋಗ್ಬಿಟ್ಟು ಜಸ್ಟ್ ಒಂಚೂರು ತಿನ್ಬಿಟ್ಟು ಬಂದ್ಬಿಡೋಣ ಅನ್ಕೋಬೋದು. ಬಟ್ ಅಲ್ಲಿ ಹೋದ್ರೆ ನಾವು ಟೆಂಪ್ಟ್ ಆಗ್ಬಿಡ್ತೀವಿ. ಇನ್ನೊಂದು ಅವ್ರು ಏನು ಅನ್ಕೊಂತಾರೆ ಅನ್ನೋದು ಕೂಡ ಮನಸ್ಸಲ್ಲಿರುತ್ತೆ. ಅವರು ಕೆಲವೊಂದು ಹೇಳೋದು, ಎಲ್ಲಾದ್ರೂ ಹೋದ್ರೆ ಇನ್ನು ಮದ್ವೆಗಿದ್ವಿ ಅಂತಂದ್ರೆ ಸ್ವಲ್ಪ ಇಷ್ಟು ತಿಂದು ಬರಬಹುದು ಅನ್ಕೊಳ್ಳಿ, ಮಾತಿಗೆ ಹೇಳೋದು. ಬಟ್ ನಾನು ಆ ಥರ ಕ್ಯಾಂಡಿಡೇಟ್ ಅಲ್ಲ. ಬೇರೆ ಕಡೆ ಹೋದ್ರೆ ಹೊಟ್ಟೆ ತುಂಬ ಊಟ ಮಾಡ್ಕೊಂಡೇ ಬರ್ತೀನಿ. ಮನೆಗಳಲ್ಲಿ ಸಣ್ಣ ಪುಟ್ಟ ಅಕೇಶನ್ಸ್ ಇದ್ದಾಗ ಮನೆಯಲ್ಲೇ ಅವರೇ ಕೈಯಾರೆ ಬಡಿಸೋ ಥರ ಇದ್ರೆ ನೀವೇ ಹೇಳಿ, ನಾವು ಬೇಡ ಬೇಡ ಅಂತಂದ್ರೆ ಅವ್ರ ಮನ್ಸಲ್ಲಿ ನಿಜವಾಗ್ಲೂ ಬೈಕೊಂತಾರೆ, ಈ ಮನೆ ಸೀಮೆಗಿಲ್ದಿರೋ ಡಯಟ್ ಮಾಡ್ತಾಳೆ, ಇವತ್ತು ಒಂದಿನ ಮಾಡಿದ್ರೆ ಏನು ಆಗಲ್ಲ ಆ ಥರ ಅಲ್ವಾ. ನಾವು ಫ್ರೆಂಡ್ಸು ಅವ್ರ ಮನೆಗಳಿಗೆ ಎಲ್ಲಾದರೂ ಹೋದಾಗ ನಾವು ಹೆಂಗೆ ಅವ್ರನ್ನ ಬಂದಾಗ ಟ್ರೀಟ್ ಮಾಡ್ತೀವೋ, ಅವ್ರ ಮನೆಗೆ ಹೋದಾಗ ಅವರು ಹಂಗೆ ಇಷ್ಟಪಡ್ತಾರೆ. ನೀನು ಬಂದಾಗ ನನ್ಗೆ ಯಾರಾದರೂ ಹೇಳೋದು, ನಾನು ಬಂದರೆ ಮಾತ್ರ ನಾನ್ ಸ್ಟಾಪಾಗಿ ಕೊಡ್ತಾನೆ ಇರ್ತೀಯ, ನೀನು ಬಂದಿದ್ಯಾ, ನಿನ್ಗೇನು ನೀನು ಕೊಡ್ದಿರ ನಾನು ಹಂಗೆ ಕಳಿಸ್ತೀನ, ಅದು ಕೊಡ್ಲಾ ಇದು ಕೊಡ್ಲಾ. ಅವ್ರಿಗೆ ಬೇಜಾರಾಗುತ್ತೆ ಅಂತ ಎಲ್ಲೋ ಒಂದೆರಡು ಐಟಮ್ ಸ್ಕಿಪ್ ಮಾಡಿದ್ರು, ಒಂದು ಐಟಮ್ ಆದರೂ ತಿನ್ನಲೇಬೇಕಾಗುತ್ತೆ ಅಲ್ವಾ. ಸೊ ಆ ಥರ ನಮಗೆ ಸ್ವಲ್ಪ ಜನಗಳು ಬೇಕು ಅಂತ ಇದ್ದರೆ ಸ್ವಲ್ಪ ನಾವು ಕೂಡ ಡಯಟ್ನ ಸ್ವಲ್ಪ ಸ್ಯಾಕ್ರಿಫೈಸ್ ಮಾಡಬೇಕಾಗುತ್ತೆ ಸಮ್ಟೈಮ್ಸು. ದಿಟ್ಟವಾಗಿ ನಾನು ಇಲ್ವೇ ಇಲ್ಲ ಅಂತ ಮಾಡೋಕ್ಕಾಗಲ್ಲ ಅಲ್ವಾ. ಫಂಕ್ಷನ್ಸ್ ಆಗಿರ್ಬೋದು, ಕೆಲವೊಂದು ಎಲ್ಲಾದರೂ ಸಮಯ ಸಂದರ್ಭ ದಿಢೀರಂತ ಹೋಗ್ಬೇಕಾಗುತ್ತೆ, ಔಟ್ಸೈಡ್ ತಿನ್ಬೇಕಾಗುತ್ತೆ ಆ ಥರ. ಇನ್ನು ಎಲ್ಲಾದರೂ ಬೇರೆಯವ್ರ ಮನೇಲಿ ಸ್ಟೇಗಳು ಮಾಡಬೇಕಾದ್ರೆ ನಮಗೆ ಸ್ವಲ್ಪ ಮುಜುಗರ, ತುಂಬ ನೀರು ಕುಡಿಯೋಕ್ಕಾಗಿರಲಿ, ವಾಶ್ರೂಮ್ ಯೂಸ್ ಮಾಡೋಕ್ಕಾಗಿರಲಿ, ಆ ಥರ ಎಲ್ಲ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ಹಾಗಾಗಿನೇ ನಾವೇನು ನಾನು ಅವಾಗಲೇ ಹೇಳ್ದಂಗೆ ಬಜೆಟ್ ಆಗಿರೋರು ಶ್ರೀಮಂತರಾಗಿರೋರು ಅಂತೂ ಅಲ್ಲ ಅಲ್ವಾ. ಸೊ ನಮ್ಮಂತ ನಾರ್ಮಲ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗೆ ಸಾಧ್ಯನೋ ನಮ್ಮ ಒಂದು ಬಜೆಟ್ ತಕ್ಕನಂಗೆ, ನಮ್ಮ ಒಂದು ಲೈಫ್ ಸ್ಟೈಲ್ ತಕ್ಕನಂಗೆ ನಾವು ಹೇಗೆ ಮಾಡ್ಕೊಂಡು ಹೋಗ್ಬೋದೋ ಆ ಥರ ನೋಡಿಕೊಂಡು ಮಾಡ್ಕೊಂಡು ಹೋಗ್ಬೇಕು. ಈಗಿರೋ ಇದಕ್ಕೆ ಸ್ವಲ್ಪ ಅರ್ನಿಂಗ್ಸ್ ಅನ್ನೋದಂತೂ ಇರಲೇಬೇಕು ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸ್ವಲ್ಪ ಅರ್ನಿಂಗ್ಸ್ ಅನ್ನೋದು ಮಾಡಿಕೊಂಡು ನಮ್ಮದು ಅಂತ ಕೈಯಲ್ಲಿ ಒಂದು 10 ರೂಪಾಯಿ ಇಟ್ಕೊಂಡು ಖರ್ಚುಗಳು ಮಾಡ್ಕೊಡೋದ್ರಲ್ಲಿ ತುಂಬಾ ಇದಿರುತ್ತೆ ಅಲ್ವಾ. ಎಲ್ಲದಕ್ಕೂ ಯಜಮಾನ್ರುಗಳ ಹತ್ರ ಕೈ ಆಗಲ್ವಲ್ಲ. ಒನ್ ಟೈಮ್ ಇರುತ್ತೆ, ಒನ್ ಟೈಮ್ ಇರಲ್ಲ. ಅವರು ಮಕ್ಕಳು ಮರಿ, ಸಂಸಾರ, ಸ್ಕೂಲು, ಅದು ಇದು ಅಂತ ಅಜೆಂಡಾಟೆ ಎಳೆಯೋದ್ರಲ್ಲೇ ಸಾಕಾಗುತ್ತೆ. ಇನ್ನು ನಮಗೂ ಅವ್ರ ಹತ್ರನೇ ಇದು ಮಾಡೋದ್ರೆ. ಸೊ ಹೆಣ್ಮಕ್ಳಿಗೆ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನಾನು ಆದಷ್ಟು ಹೇಳೋದು, ನಮ್ಮ ಪರ್ಸಿಂದ ನಾವು ಒಂದು 10 ರೂಪಾಯಿ ಎತ್ತಿ ಖರ್ಚು ಮಾಡೋದ್ರಲ್ಲಿ ಇರೋ ಖುಷಿ ನಿಜವಾಗ್ಲೂ ಬೇರೆ ಏನೂ ಇರಲ್ಲ. ನಮ್ದು ಅಂತ ಒಂದು 10 ರೂಪಾಯಿ ಆದ್ರೂ ದುಡಿಯೋ ಥರ ಇಟ್ಕೊಳ್ಳಿ, ಓಕೆನಾ. ಇನ್ನು ಸುಮಾರು ಜನ ನನ್ನ ಹತ್ರ ಕೇಳೋ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ 4 ಮಂತ್ಸ್ ಬೇಬಿ ಇದೆ, 6 ಮಂತ್ಸ್ ಬೇಬಿ ಇದೆ, ನಾನು ಡಯಟ್ ಸ್ಟಾರ್ಟ್ ಮಾಡ್ಬೋದಾ ಅಂದ್ರೆ ಅವ್ರಿಗೆ ನನ್ಗೆ ರಿಪ್ಲೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಪಾಪ. ಯಾಕೆ ಅಂತಂದ್ರೆ ಅವ್ರು ತುಂಬಾ ಕ್ಯೂರಿಯಾಸಿಟಿಯಿಂದ, ತುಂಬಾ ಆಸೆಯಿಂದ ಕೇಳಿರ್ತಾರ. ನಾನು ಬೇಡ ಅಂತಂದ್ರೆ ಇವ್ರು ಹೇಳ್ಬಿಟ್ರು ಅಂತ ಬೇಜಾರು ಪಡ್ಕೊಂತಾರೇನು ಅಂತ. ನೀವು ಸದ್ಯಕ್ಕೆ ಈಗ ನಿಮ್ಮ ಒಂದು ಮದರ್ಹುಡ್ನ, ನಿಮ್ಮ ಬೇಬಿ ಜೊತೆ ಸ್ವೀಟ್ ಮೆಮೊರೀಸ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಅಂತಾನೆ ನಾನು ಹೇಳ್ತೀನಿ. 1 ವರ್ಷ ನೀವು ಎಷ್ಟು ದಿನ ಹಾಲು ಕುಡಿಸ್ತೀರೋ ಅಷ್ಟು ದಿನ ಸುಮ್ಮನೆ ಇರಿ. ಆಮೇಲೆ ನೀವು ಒಂದು ಡಯಟ್ ಪ್ಲಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿ, ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಈಗ ನಾವು ಏನೇ ಕಮ್ಮಿ ಮಾಡೋಕೆ ಹೋದ್ರು, ಏನೇ ಕಮ್ಮಿ, ಅದ್ರಲ್ಲಿ ಬಾಣಂತೀರು ಅಂತ ಕೊಡೋದೇ ಕಮ್ಮಿ ಫುಡ್ಡು, ಅದರಲ್ಲಿ ನೀವು ಇನ್ನೂ ಡಯಟು ಪಯಟು ಅಂತ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ನಮ್ಮ ಬೇಬೀಸ್ಗೆ ಒಳ್ಳೆ ಪ್ರೋಟೀನ್ ಆಗಿರ್ಬೋದು. ನೀವೇನು ತಿಂತೀರೋ ಅದೇ ಅಲ್ವಾ ಹಾಲು ಮುಖಾಂತರ ಬೇಬೀಸ್ ಸಿಗೋದು. ದಯವಿಟ್ಟು ನೀವು ಫೀಡಿಂಗ್ ನಿಲ್ಲಿಸಿದ ನಂತರ ನೀವು ಬೇಕಾದರೆ
ಡಯಟ್ ಅನ್ನೋದನ್ನ ಸ್ಟಾರ್ಟ್ ಮಾಡಿ. ಯಾರೇ ಆಗಲಿ 1 ವರ್ಷ ಕುಡಿಸ್ತೀರಾ ಕುಡಿಸಿ, ಒಂದು 6 ತಿಂಗಳು ಆದಮೇಲೆ ಸ್ವಲ್ಪ ವಾಕಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಬೇಬಿ ಜೊತೆನೆ ಸ್ವಲ್ಪ ಸ್ವಲ್ಪ ಆಕ್ಟಿವಿಟೀಸ್ ಮಾಡಿಕೊಂಡು ಫುಡ್ಡಲ್ಲಿ ಸ್ವಲ್ಪ ಅವ್ರಿಗೆ ಫೀಡಿಂಗ್ ಮಾಡಿಸ್ತೀರಲ್ವ, ಅಂದರೆ ಊಟ ತಿನ್ನಿಸ್ತೀರಲ್ವ, ಸೊ ಅವ್ರು ಊಟ ತಿನ್ನಿಸೋ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಡಯಟ್ಗೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಹಂಗಂತ ಫುಲ್ಲು ಬಿಟ್ಬಿಡ್ಬೇಡಿ, ಓಕೆನಾ? ಯಾಕಂತಂದರೆ ನಮ್ಮಿಂದ ಮಕ್ಕಳಿಗೆ ಆರೋಗ್ಯ ಆಗಿರ್ಬೋದು ಅಥವಾ ಅವರ ಒಂದು ಬೆಳವಣಿಗೆ ಯಾವುದಕ್ಕೂ ತೊಂದರೆ ಆಗಬಾರ್ದು ಅಂತ ನನ್ನ ಒಂದು ಇಂಟೆನ್ಷನ್ ಅಷ್ಟೇ, ಇನ್ನೇನಿಲ್ಲ. ಇನ್ನು ವೆಯ್ಟ್ ಲಾಸ್ ಮಾಡಬೇಕು. ಎಷ್ಟೇ ಪ್ರಯತ್ನ ಪಟ್ಟರು ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತಂದರೆ ಸಮ್ ರೀಸನ್ಸ್ ಅಷ್ಟೇ. ನಾನು ಹೇಳಿದಂಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ಕೆಲವ್ರು ನನ್ನ ಥರ ಇರೋರು ಸ್ವಲ್ಪ ಹೇಳ್ಕೊತೀವಿ, ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಆ ಥರನೂ ಇರಬಹುದು ಅಲ್ವಾ. ಹೇಳ್ಕೊಳಕ್ಕಾಗಲ್ಲ ಅಂತದ್ದೇನು ದೊಡ್ಡ ಕಷ್ಟಗಳಲ್ಲ ಸಮ್ಟೈಮ್ಸು. ಇನ್ನೊಂದು ಮೇಯ್ನ್ ಏನಪ್ಪ ಅಂತಂದರೆ ಸೋಮಾರಿತನ. ಮನೆಯಲ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ವಲ್ಪ ಅವ್ರು ಕ್ಯೂಟ್ ಅದು ಇದು ಅಂತ ಸ್ವಲ್ಪ ಮುದ್ದು ಮಾಡಿ ಇದು ಮಾಡ್ಕೊಂಡಿದ್ರೆ ಆಯಿತು, ನೀನು ಮಾಡೋಕ್ಕಾಗಲ್ಲ. ಇತ್ತೀಚೆಗಂತೂ ಸ್ವಲ್ಪ ಕೋಪ ಮಾಡ್ಕೊತಿದ್ದಾರೆ ನನ್ನ ಹಸ್ಬೆಂಡು, ನಿನ್ನಿಂದ ಆಗಲ್ಲ ಬಿಡು, ನಿನ್ನಿಂದ ಆಗಲ್ಲ ಅಂತ. ಅದೇ ಸ್ವಲ್ಪ ಮೋಟಿವೇಟ್ ಆಗ್ತಾ ಇದ್ದೀನಿ, ಮಾಡಿ ತೋರಿಸ್ತೀನಿ ಅಂತ ಅಂದ್ಬಿಟ್ಟು. ಸೊ ಹಾಗೆ, ಓಕೆನಾ? ಈ ಮನೆಯಲ್ಲಿ ಸಪೋರ್ಟ್ 100% ಸಪೋರ್ಟ್ ಇದೆ, ಇಲ್ಲ ಅಂತಂದಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಬಿಡು, ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ ಬಿಡು, ಈಗ ಆಗಿರೋದೇ ಸಾಕು ಅನ್ನೋ ಥರ ಕೆಲವೊಂದೆಲ್ಲ ಇದು ಮಾಡಿದಾಗ ಅವ್ರು ಸ್ವಲ್ಪ ಬಿಡು, ಮಾಡಿದ್ರೆ ಮಾಡಿಬಿಡೆ ಅಂತ. ಇತ್ತೀಚೆಗಂತೂ ಸ್ವಲ್ಪ ನೀನಿಲ್ಲ ಮಾಡಲೇಬೇಕು, ನೀನು ಅಟ್ಲೀಸ್ಟ್ ಒಂದು 60 to 63 ಬರಲೇಬೇಕು ಅನ್ನೋ ಥರ ಸ್ವಲ್ಪ ಇದ್ದಾಗ ನಾವು ಒಂದು ಚಲವಾಗಿ ಮಾಡ್ತೀವಿ. ಇನ್ನು ಮನೆಗಳಲ್ಲಿ ಕೆಲವೊಬ್ರು ಏನಂದರೆ, ಅಯ್ಯೋ ಬೇಡ ಬಿಡಮ್ಮ, ಆರೋಗ್ಯ ಚೆನ್ನಾಗಿರಿದ್ರೆ ಸಾಕು, ದಪ್ಪ ಇದ್ರೂ ಪರವಾಗಿಲ್ಲ, ಆ ಥರನೂ ಇರುತ್ತೆ. ಸೊ ಯಾವುದಕ್ಕೂ ನಮ್ಮ ಒಂದು ಮನಸ್ಥಿತಿ ಕರೆಕ್ಟಾಗಿರಬೇಕು, ನಾವು ಮಾಡಬೇಕು ಅನ್ನೋ ಟಾರ್ಗೆಟ್ ಇಟ್ಕೋಬೇಕು, ಛಲ ಇರಬೇಕು ಸ್ನೇಹಿತರೆ. ಮೇಯ್ನ್ ಏನಪ್ಪ ಡಯಟ್ ಮಾಡೋಕ್ಕೆ ಇರಬೇಕಾಗಿರುವಂಥ ಫಸ್ಟ್ ಗುಣ ಏನಪ್ಪ ಅಂತಂದರೆ ಕಂಟೆಸ್ಟೆನ್ಸಿ. ಹೆಂಗೆ ಅಂತಂದರೆ ನಿರಂತರವಾಗಿ ಮಾಡ್ತಾ ಹೋಗ್ಬೇಕು. ನಿರಂತರವಾಗಿ ಒಂದೇ ಒಂದು ಇದರಲ್ಲಿ ಕುದುರೆಗೆ ಗಾಳ ಹಾಕಿದ್ರೆ ಹಿಂಗಿರುತ್ತೆ, ಆ ಥರ ಒಂಥರ ಆ ಒಂದು ಇದರಲ್ಲೇ ಇದ್ದರೆ ಮಾತ್ರ ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ನಾನು ನಾಳೆಯಿಂದ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ 10 days, ನಾಳೆಯಿಂದ 10 days ಅಲ್ವಾ, ಡೇ 10 ನಾಳೆಯಿಂದ ಅಲ್ವಾ. ಡೇ 10ಗೆ ಹೆಂಗೆಲ್ಲ ಪ್ರಿಪೇರ್ ಮಾಡಬೇಕು, ಏನೆಲ್ಲ ತಿನ್ನಬೇಕು, ತಿನ್ನೋದು ಸ್ವಲ್ಪ ಹಾಗೆ ಹೀಗೆ ಇದ್ರೂ ಕೂಡ ನಾನು ಅನ್ಕೊಂಡಿರೋದೇನಪ್ಪ ಅಂತಂದರೆ, ನಾವೇನೆಲ್ಲ ತಿಂತೀವಿ ಒಂದು ಬುಕ್ಕಲ್ಲಿ ಡೇ 10 ಬೆಳಗ್ಗೆ ಇದು ತಿಂದೆ, ಮಧ್ಯಾಹ್ನ ಇದು ತಿಂದೆ, ಇದು ಕುಡಿದೆ, ಈ ಥರ ಇತ್ತು ಅಂತ ಒಂದು ನೋಟ್ ಮಾಡ್ಕೊಳ್ಳೋವಾಗ ಇಷ್ಟು ವೆಯ್ಟ್ ಇದ್ದೆ ಮಾರನೇ ದಿನಕ್ಕೆ ಒಂದು ಬರ್ಕೊಂಡು ಬರೋದ್ರಿಂದ ನಮಗೆ ಒಂದು ಮೈಂಡ್ ಫ್ರೆಶ್ ಇರುತ್ತೆ. ಏನೋ ಒಂದು ಸಾಧನೆ ಮಾಡಿದ್ದೀವಿ ಓಕೆ ಅನ್ನೋ ಥರ ಒಂದು ಡೈರಿ ಮೇಂಟೈನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ನಾನು ಡೇ 1 ನನ್ನ ಫೋಟೋ ಕೂಡ ತೋರಿಸಿದ್ದೀನಿ, ಡೇ 1 ವೆಯ್ಟ್ ರಿವ್ಯೂ ಮಾಡಿದ್ದೀನಿ, ಡೇ 1 ನನ್ನ ಬಾಡಿ ಮೆಜರ್ಮೆಂಟ್ಸು ಕೂಡ ಕೊಟ್ಟಿದ್ದೀನಿ. ಕರೆಕ್ಟಾಗಿ April 2 or April 3 ಆ ಡೇಟಲ್ಲಿ ನಾನು ಕರೆಕ್ಟಾಗಿ ಇಂಚ್ ಲಾಸು ತೋರಿಸ್ತೀನಿ. ಇನ್ನು ಡೈಲಿ ವೆಯ್ಟ್ ಅಂತೂ ರಿವ್ಯೂ ಆಗಿರುತ್ತೆ. ಮೇಯ್ನು ನನಗೆ ಇತ್ತೀಚಿನ ಡಯಟಿಂದ ತುಂಬ ಖುಷಿಯಾಗಿರೋದು ಏನಂದರೆ ನನ್ನ ಹೇರ್ ಗ್ರೋತು. ನೀವು ನಂದು ಫೋಟೋ ಕೂಡ ಆ್ಯಡ್ ಮಾಡ್ತೀನಿ ನೋಡಿ, ತುಂಬ ಚೆನ್ನಾಗಿ ಹೇರ್ ಗ್ರೋತ್ ಆಗಿದೆ. ಮತ್ತು ಶೈನಿ ಅಂದರೆ ಸ್ವಲ್ಪ ಸಿಲ್ಕಿಯಾಗಿ ಆಗಿದೆ ಹೇರು. ನನಗೆ ತುಂಬ ರಿಂಕಲ್ ಇತ್ತು ನನಗೆ ಅವಾಗ. ಈಗ ಹೇಳ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ಲ, ಪರವಾಗಿಲ್ಲ ನಿಂದು ಸ್ವಲ್ಪ ಸ್ಮೂತ್ ಆಗಿದೆ ಹೇರು ಅಂತ ಅಂದ್ಬಿಟ್ಟು. ನೀವೇ ನೋಡ್ಬೋದು, ತುಂಬ ಅಧ್ವಾನ ಆಗೋಗಿತ್ತು. ಇದು ಫೋಟೋ ಪ್ರಾಮಿಸ್ ನನ್ನ ಆ್ಯಡ್ ಮಾಡಿರ್ತೀನಿ ನೋಡಿ. ಇನ್ನೊಂದು ಇಲ್ಲಂತೂ ಫುಲ್ ಇಲ್ಲಿವರೆಗೂ ಹೋಗ್ಬಿಟ್ಟಿತ್ತು ಬಾಂಡ್ಲಿ ಥರ. ತುಂಬ ಜನ ಏನು ಇಷ್ಟೊಂದು ಲೈವ್ ಆಗಿ ನೋಡೋರೆಲ್ಲ ಹೇಳ್ತೀನಿ ತುಂಬ ಇದಾಗಿತ್ತು. ಬಟ್ ಬೇಬಿ ಹೇರ್ಸ್ ಅನ್ನೋದು ಸಿಕ್ಕಾಪಟ್ಟೆ ಇದೆ. ನನಗೆ ನಿಜ ನೀವೇನಾದರೂ ಕೂದಲಿಗೆ ಸ್ವಲ್ಪ ಮುಂದೆ ಎಣ್ಣೆ ಇಟ್ಕೊಂಡಿಲ್ಲ ಅಂತ ನೀವು ನೋಡ್ಬಿಟ್ರೆ ಒಳ್ಳೆ ಸಿಂಪ್ರಕ್ಕಂತರ ಇರ್ತೀನಿ, ನಿಜ ಹೇಳ್ತೀನಿ. ಫುಲ್ಲು ಎಲ್ಲ ಮುಂದಕ್ಕೆ ಬಂದ್ಬಿಟ್ಟಿರ್ತೀವಿ. ಎಷ್ಟೊಂದು ಬೇಬಿ ಹೇರ್ಸ್ ಇದೆ ಗೊತ್ತಾ, ನಿಜ ಹೇಳ್ತೀನಿ. ತುಂಬ ಚೆನ್ನಾಗಿ ಬೆಳೆದಿದೆ ಕೂದಲಂತೂ, ತುಂಬ ಗ್ರೋತ್ ಆಗ್ತಿದೆ. ನಾನು ಕೂಡ ಆದಷ್ಟು ಬೇಗ ಅದ್ರ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಟ್ಟು ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಗ್ರೋತ್ ಆಗಲಿ, ನಂಗೊಂದು ಸ್ವಲ್ಪ ಟಾರ್ಗೆಟ್ ಇದೆ, ಅಷ್ಟರವರೆಗೂ ಬರಬೇಕು. ಸೊ ಹಾಗಾಗಿನೇ ಜಾಸ್ತಿ ಬೆಳೆದ್ಬಿಟ್ಟಿದೆಯಾ ಅಂದರೆ ಜಾಸ್ತಿ ಅಲ್ಲ, ಹೇರ್ ಫಾಲ್ ಫುಲ್ಲು ಕಂಟ್ರೋಲ್ ಆಗಿದೆ, ಸ್ವಲ್ಪ ಹೇರ್ ಗ್ರೋತ್ ಇದೆ. ಬೇಬಿ ಹೇರ್ಸ್ ಅಂತೂ ಸಿಕ್ಕಾಬಟ್ಟೆ ಗ್ರೋತ್ ಆಗ್ತಾ ಇದೆ. ಸೊ ಹಂಗಾಗಿನೇ ಅದ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇನ್ನೇನಿಲ್ಲ ಸ್ನೇಹಿತರೆ, ಯಾರೇನೇ ಅನ್ಕೊಳ್ಳಿ, ಯಾರೇನೇ ಇದು ಮಾಡ್ಕೊಳ್ಳಿ, ಆಡ್ಕೊಳ್ಳೋರ್ ಬಾಯ್ಗೆ ತುತ್ತಾಗ್ದಿರ ನಾವು ನಮ್ಮ ಒಂದು
ಸಾಧನೆ ಕಡೆಗೆ ಆಗಿರ್ಬೋದು ಅಥವಾ ನಾವು ಅನ್ಕೊಂಡಿರೋ ಒಂದು ಗೋಲ್ ಕಡೆಗೆ ಆಗಿರ್ಬೋದು ನಾವು ಮುನ್ನುಗ್ತಾ ಹೋಗಬೇಕು, ಯಾರ ಮಾತಿಗೂ ತಲೆ ಕೆಡಿಸ್ಕೋಬಾರ್ದು. ಓಕೆನಾ? ಸೊ ಏನು ಹೇಳ್ಬೇಕು ಅನ್ಕೊಂಡೋ ಏನು ಹೇಳಿದ್ದೀನೋ ಗೊತ್ತಿಲ್ಲ, ಬಟ್ ರ್ಯಾಂಡಮ್ ಆಗಿ ಹಾಗೆ ಮಾತಾಡಿದೆ. ಇವಾಗ ಇನ್ನೊಂದು ಬ್ಲೌಸ್ ಹೊಲಿಬೇಕು, ಸೊ ಹಂಗಾಗಿನೇ ಸರಿ ಆಯಿತು ಅಂತ ರೆಡಿ ಆಗಿಬಿಟ್ಟು ಮಾಡಿಬಿಡೋಣ ಒಂದು ವಿಡಿಯೋ ಅಂತ ಪಟ ಅಂತ ರೆಡಿಯಾಗಿ ವಿಡಿಯೋ ಮಾಡಿದ್ದೀನಿ. ಸೊ ನಾಳೆಯಿಂದ ಸ್ವಲ್ಪ ಮೋಟಿವ್ ಆಗಿದ್ದೀನಿ ಸ್ನೇಹಿತರೆ. ನೆನ್ನೆಯಿಂದ ಸ್ವಲ್ಪ ಇಲ್ಲ ಇನ್ಮೇಲೆ ಈ ಥರ ಇರಬಾರ್ದು, 72ಗೆ ಬಂದ್ಬಿಟ್ಟಿದ್ದೀನಿ, ಯಾಕೆ ಇಷ್ಟೊಂದು ಇದಾಗ್ಬಿಟ್ಟಿದ್ದೀನಿ, ಆದಷ್ಟು ಬೇಗ 70 ನೋಡಬೇಕು, 69 ನೋಡಬೇಕು ಅಂತ ನಾನು ಕೂಡ ತುಂಬ ಕಾತುರದಿಂದ ಕಾಯ್ತಾ ಇದ್ದೀನಿ. ಸೊ ನೋಡೋಣ, ಹಾಗೆ ಹಾಕ್ತೀನಿ ಅನ್ನೋ ಹೋಪ್ ಕೂಡ ಇದೆ. ಏನಂದ್ರೆ ಈ ಮಧ್ಯಗಳಲ್ಲಿ ಎಲ್ಲಾದ್ರೂ ಊರಿಗೆ ಹೋಗ್ಬಿಟ್ರೆ ಅಂತ ಅದೇ ಭಯ. ಆದ್ರೂ ನಾನು ಸ್ಟ್ರಿಕ್ಟ್ ಆಗಿದ್ದೀನಿ. ಊರಿಗೆ ಹೋದ್ರೂ ಕೂಡ ಎಷ್ಟು ಕಷ್ಟಪಟ್ಟು ಕಮ್ಮಿ ಮಾಡಿದ್ದೀನಿ ಅನ್ನೋ ದಿನಗಳು ನೆನ್ಸ್ಕೊಂಡಾದ್ರೂ ನಾನು ವೆಯ್ಟ್ ಅನ್ನೋದನ್ನ ಗೇನ್ ಆಗಬಾರ್ದು ಅಂದ್ಕೊಂಡೇ ಇದ್ದೀನಿ ಸ್ನೇಹಿತರೆ. ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಸೊ ಇದಾಗಿತ್ತು ಇವತ್ತಿನ ಫುಲ್ ವಿಡಿಯೋ. ನೋಡೋಣ, ನಾಳೆ ಅಂತೂ ಸೂಪರ್ ಆಗಿರೋಂಥ ಡಯಟ್ ವಿಡಿಯೋ ಜೊತೆಗೇನೆ ಸಿಗ್ತೀನಿ. ಓಕೆ, ಹ್ಯಾವ್ ಎ ನೈಸ್ ಡೇ, ಟೇಕ್ ಕೇರ್ ಎಲ್ರಿಗೂ, ಬಾಯ್.